ಮೀಟ್ ದ ಗಿಂಪ್ ನ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಇದನ್ನು ರಾಲ್ಫ್ ಸ್ಟೆನಾರ್ಟ್ ಅವರು ಉತ್ತರ ಜರ್ಮನಿಯ ಬ್ರೆಮೆನ್ ಎನ್ನುವಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ನನಗೆ ಸಿಕ್ಕಿದ ಒಂದು ಇಮೇಲ್ ನೊಂದಿಗೆ ಈ ಟ್ಯುಟೋರಿಯಲ್ ಅನ್ನು ಆರಂಭಿಸುತ್ತಿದ್ದೇನೆ. ನನಗೆ ಡೇವಿಡ್ ವಾನ್ಸಲನ್ ಎನ್ನುವವರಿಂದ ಒಂದು ಇಮೇಲ್ ಬಂದಿದೆ. ಗಿಂಪ್ ಬಳಸಿ ಜಿಯೋಮ್ಯಾಟ್ರಿಕ್ಸ್ ನೊಂದಿಗೆ ಸರಳವಾದ ಆಕೃತಿಗಳನ್ನು ಹೇಗೆ ಡ್ರಾ ಮಾಡುವುದೆಂದು ಅವರು ಕೇಳಿದ್ದಾರೆ. ಆದ್ದರಿಂದ ನಾವು ಮೊದಲು ತುಂಬಾ ಸುಲಭವಾದ ರೀತಿಯೊಂದಿಗೆ, ಎಂದರೆ ಸರಳ ರೇಖೆಯೊಂದಿಗೆ ಆರಂಭಿಸೋಣ. ಸರಳ ರೇಖೆಯನ್ನು ಡ್ರಾ ಮಾಡುವುದು ಕಠಿಣವಿರಬಹುದು, ಆದರೆ ನೀವು ಇಲ್ಲಿ ಒಂದು ಪಾಯಿಂಟ್ ಅನ್ನು ಮಾಡಿ ಹಾಗೂ Shift ಕೀಯನ್ನು ಒತ್ತಿ ಮತ್ತು ಇನ್ನೊಂದು ಪಾಯಿಂಟ್ ಅನ್ನು ಮಾಡಿದರೆ ಸುಲಭವಾಗಿ ನೀವು ಸರಳ ರೇಖೆಯನ್ನು ಡ್ರಾ ಮಾಡಬಹುದು. ಹೀಗೆ ಇವು ಸರಳ ರೇಖೆಗಳಾಗಿವೆ. ಅಂಡು ಮಾಡಲು Ctrl Z ಒತ್ತಿ. ಚೌಕೋನವು ಸ್ವಲ್ಪ ಹೆಚ್ಚು ಜಟಿಲವಾಗಿದೆ. ಟೂಲ್ ಬಾಕ್ಸ್ ಗೆ ಹೋಗಿ ರೆಕ್ಟಾಂಗಲ್ ಎನ್ನುವ ಟೂಲ್ ಅನ್ನು ಆಯ್ಕೆ ಮಾಡಿ ಮತ್ತು ಆಸ್ಪೆಕ್ಟ್ ರೇಷಿಯೋವನ್ನು 3:3 ಎಂದು ಇಡಿ. ಹೀಗಾಗಿ ಅದು ಚೌಕೋನವಾಗಬೇಕು. ಈಗ ನಾನು ಚಚ್ಚೌಕವಾದ ಸೆಲೆಕ್ಷನ್ ಅನ್ನು ಪಡೆದಿದ್ದೇನೆ. ಕ್ರಮವಾಗಿ ಎಡಿಟ್ ಸ್ಟ್ರೋಕ್ ಸೆಲೆಕ್ಷನ್ ಗಳಿಗೆ ಹೋಗಿ. ಇಲ್ಲಿ ನಾವು ಕೆಲವು ಬದಲಾವಣೆಗಳನ್ನು ಮಾಡಬಹುದು. ರೇಖೆಯ ಅಗಲವನ್ನು ನಿಗದಿಪಡಿಸಬಹುದು ಅಥವಾ ಪೇಂಟ್ ಟೂಲ್ ಅನ್ನು ಬಳಸಬಹುದು. ನಾನು ಪೇಂಟ್ ಟೂಲ್ ನಲ್ಲಿಯ ಪೇಂಟ್ ಬ್ರಷ್ ಎನ್ನುವುದನ್ನು ಆಯ್ಕೆ ಮಾಡಿ ಸ್ಟ್ರೋಕ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ನಿಮ್ಮ ಚೌಕೋನವು ನಿಮಗೆ ಸಿಕ್ಕಿದೆ. ನನಗೆ ಈ ಚೌಕೋನವನ್ನು ತುಂಬಬೇಕಾಗಿದ್ದರೆ ಅದು ಬಹಳ ಸುಲಭವಾಗಿದೆ. ಇಲ್ಲಿ ನನ್ನ ಕಲರ್ ಪ್ಯಾಲೆಟ್ ಗೆ ಹೋಗಿ ಕಪ್ಪು ಬಣ್ಣವನ್ನು ಚೌಕೋನದಲ್ಲಿ ಎಳೆದು ತರುತ್ತೇನೆ. ಎಲಿಪ್ಸ್ ನ ಆಯ್ಕೆಯೊಂದಿಗೆ ಸಹ ಇದನ್ನೇ ಮಾಡಬಹುದು. ನಾನು ಎಲಿಪ್ಸ್ ಅನ್ನು ಆಯ್ಕೆ ಮಾಡಬಹುದು. ಎಡಿಟ್ ಗೆ ಹೋಗಿ ಸ್ಟ್ರೋಕ್ ಸೆಲೆಕ್ಷನ್ ಎನ್ನುವುದನ್ನು ಆಯ್ಕೆ ಮಾಡುತ್ತೇನೆ. ಹೆಚ್ಚು ಜಟಿಲವಾದ ಆಕೃತಿಗಳಿಗಾಗಿ ಪಾಥ್ಸ್ ಟೂಲ್ ಎನ್ನುವುದನ್ನು ಆಯ್ಕೆ ಮಾಡಿರಿ. ಪಾಯಿಂಟ್ ಗಳನ್ನು ಮಾಡುವುದರಿಂದ ನಾನು ಒಂದು ಪಾತ್ ಅನ್ನು ಕ್ರಿಯೇಟ್ ಮಾಡಬಹುದು. ನಾನು ಕೊನೆಯ ಪಾಯಿಂಟ್ ನ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಪಾತ್ ಪೂರ್ಣವಾಗುತ್ತದೆ. ಆಮೇಲೆ ನಾನು ಇಲ್ಲಿ ಎಡಿಟ್ ಗೆ ಹೋಗಿ ಈ ಹ್ಯಾಂಡಲ್ ಗಳನ್ನು ನಿಮಗೆ ಬೇಕಾದಂತೆ ಮಾರ್ಪಡಿಸಲು ಆರಂಭಿಸಬಹುದು. ನೀವು ಇದನ್ನು ಅಭ್ಯಾಸ ಮಾಡಿ ತಿಳಿದುಕೊಳ್ಳಬಹುದು. ಅದು ತುಂಬಾ ಸುಲಭವಾಗಿದೆ. ನಾನು ಮಾಡಬೇಕಾಗಿರುವ ಕೊನೆಯ ಕೆಲಸವೆಂದರೆ ಸ್ಟ್ರೋಕ್ ಪಾತ್ ಅನ್ನು ಮಾಡುವುದು. ಇಲ್ಲಿ ನನಗೆ ಅವೇ ಆಯ್ಕೆಗಳು ಸಿಗುತ್ತವೆ ಮತ್ತು ಸ್ಟ್ರೋಕ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಪರಿಪೂರ್ಣವಾದ ರೇಖೆಯನ್ನು ಪಡೆಯುತ್ತೇನೆ. ಇದು ಸರಳ ರೇಖೆಯಾಗಿಲ್ಲ, ಆದರೆ ಇದು ಪೂರ್ಣ ರೇಖೆಯಾಗಿದೆ. ಇದು ಈ ವಾರಕ್ಕೆ ಆಗಿತ್ತು. ಹೆಚ್ಚಿನ ಮಾಹಿತಿಗಾಗಿ ಈ ಲಿಂಕ್ ಗೆ ಹೋಗಿ meetthegimp.org ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಲು ದಯವಿಟ್ಟು ಈ ಕೆಳಗಿನ ಲಿಂಕ್ ಗೆ ಬರೆಯಿರಿ info@meetthegimp.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದಿಂದ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ಟ, ಉಪ್ಪಿನಪಟ್ಟಣ. ನಮಸ್ಕಾರ.